ತುಂಬಾ ಒಳ್ಳೆ ಮೂಡಲ್ಲಿ ಇದ್ದೀರಾ ಅನ್ಸುತ್ತೆ. ಅಟ್ಲೀಸ್ಟ್ ಇವತ್ತಾರು ನಿಮ್ ಪರ್ಸನಲ್ ವಿಷಯದ ಬಗ್ಗೆ ಮಾತಾಡೋಣ. ಅವತ್ತು ಕೇಳಿದ್ ಬಿಟ್ಟು ಬೇರೆ ಏನು ವಿಷಯ ಇದ್ರು ಕೇಳಿ. ಹೆಂಗಾಗುತ್ತೆ ಸರ್? ಅವತ್ತು ಅರ್ಧಕ್ಕೆ ನಿಲ್ಸಿದ್ರಿ ಅಂತ ತಾನೆ ಇವತ್ತು ಪೂರ್ತಿ ಮಾಡೋದಕ್ಕೆ ಕೇಳ್ತಾ ಇರೋದು. ಪ್ಲೀಸ್ 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 ಹೇಳಿ ಸರ್, ನೀವು ಯಾರನ್ನೋ ಇಷ್ಟಪಡ್ತಿರೋದು ನಿಜ ತಾನೆ? ಬೇಡಿ ಅಭಯ್, ದಯವಿಟ್ಟು ಮನ್ಸು ಕೆಡಿಸೋವಂಥ ವಿಷಯ ಯಾವುದನ್ನು ಕೇಳಿಬಿಡಿ. ಸರ್, ಮನ್ಸು ಹಗ್ರ ಮಾಡೋದಕ್ಕೆ ಅಂತ ಕೇಳ್ತಾ ಇರೋದು. ಸರ್, ನಾನು ನಿಮ್ಮ ಫ್ರೆಂಡ್ ತಾನೆ. ಫ್ರೆಂಡ್ ಹತ್ರ ಲವ್ ಸ್ಟೋರಿ ಹೇಳ್ಕೊಳ್ಳೋದು ಕಾಮನ್ ಅಲ್ವಾ? ಶಟಪ್ ಐಸೆ. ನನಗೆ ಯಾವ ಲವ್ ಸ್ಟೋರಿನೂ ಇಲ್ಲ, ನನಗೆ ಯಾರು ಲವರ್ ಇಲ್ಲ, ನನಗೆ ಯಾರು ಮೋಸನೂ ಮಾಡಿಲ್ಲ. ಅಂದ್ರೆ ನೀವೇ ಮೋಸ ಮಾಡಿದ್ದೀರಾ ಅಂತಾಯ್ತು. ಹೇಳಿ ಸರ್, ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ನಾ ಹೇಳಿದಲ್ಲಿ ನಿಜ ಇದೆ ತಾನೆ? ಮಣ್ಣೂ ಇಲ್ಲ. ಅಧಿಕ ಪ್ರಸಂಗ ಮಾಡ್ತಾ ಇದ್ದೀರಾ ಅಭಯ್, ನನಗಿದೆಲ್ಲ ಇಷ್ಟ ಆಗಲ್ಲ. ಓಕೆ ಓಕೆ, ಸಾರಿ ಸರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ದಯವಿಟ್ಟು ಸಿಟ್ಕೋಬೇಡಿ ಪ್ಲೀಸ್, ಸಾರಿ ಆಯ್ತಾ? ಸರ್, ಐ ಆಮ್ ಸಾರಿ. ನಿಮ್ಮನ್ನು ಇನ್ನೊಂದೇನೋ ಕೇಳ್ತೀನಿ, ಅದಕ್ಕಾದ್ರೂ ಸತ್ಯ ಹೇಳ್ತೀರಾ? ಸರ್, ನಿಮ್ಮ ಜೀವನದಲ್ಲೇ ನೀವು ಅತಿ ದ್ವೇಷ ಮಾಡೋ ಹೆಸರು ಯಾವುದು? ಈ ಪ್ರಶ್ನೆ ಯಾಕೆ ಇವಾಗ? ನನ್ನ ಕುತೂಹಲಕ್ಕೆ ಸರ್. ನಾನು ನಿಮ್ಮ ಲವ್ ಸ್ಟೋರಿ ಅಂತೂ ಕೇಳ್ತಿಲ್ಲ, ಅಟ್ಲೀಸ್ಟ್ ಇದಕ್ಕಾದ್ರೂ ಆನ್ಸರ್ ಮಾಡಿ ಸರ್. ಇಂಡೈರೆಕ್ಟ್ ಆಗಿ ಹೇಳ್ತೀನಿ, ಅದೇನಂತ ನೀವೇ ಗೆಸ್ ಮಾಡ್ಕೊಳ್ಳಿ. ನಾನು ನನ್ನ ಜೀವನದಲ್ಲಿ ತುಂಬಾ ದ್ವೇಷ ಮಾಡೋ ಹೆಸರು ಒಂದು ಶುದ್ಧವಾಗಿರೋ ಹೆಸರು. ಅಂದ್ರೆ ಗಂಗೆನಾ, ಅಮೃತನಾ? ಅದು ನೀವೇ ಗೆಸ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಅಲ್ವಾ? ಆಯ್ತು ಬಿಡಿ ಸರ್, ಅಟ್ಲೀಸ್ಟ್ ನೀವು ಇಷ್ಟಪಡ್ತಿರೋ ಹೆಸರನ್ನಾದ್ರೂ ಹೇಳಿ ಸರ್. ಇದಕ್ಕೂ ಅದೇ ಉತ್ತರ, ಅದೊಂದು ಪರಿಶುದ್ಧವಾಗಿರೋ ಹೆಸರು. ಓಹೋ, ಅಂದ್ರೆ ನೀವು ಇಷ್ಟಪಡ್ತಿರೋದು ಅದೇ ಹೆಸರನ್ನ, ತುಂಬಾ ದ್ವೇಷಿಸ್ತಿರೋದು ಅದೇ ಹೆಸರನ್ನ. ಸೊ ಐ ಆಮ್ ಡ್ಯಾಮ್ ಶೋರ್ ಸರ್, ಆ ಹೆಸರು ನಿಮ್ಮ ಹುಡುಗಿದೇ ಆಗಿರುತ್ತೆ. ಶಟಪ್ ಅಂತ ಹೇಳಿದೆ ತಾನೆ? ಹೇಳಿದ್ರೆ ಅರ್ಥ ಆಗಲ್ವಾ? ಎಲ್ಲಾದ್ರೂ ತಿರುವಾಕೊಂಡು ಅಲ್ಲಿಗೆ ಬರ್ತೀರಲ್ರಿ? ಮಾತಾಡ್ಬಿಡಿ ನನ್ನ ಜೊತೆ, ನಿಮ್ಮ ಮುಖಾನೇ ತೋರಿಸ್ಬೇಡಿ. ಹೋಗಿ.